ಎಚ್ಎಎಲ್ ವಿಮಾನವಾಹಕ ನೌಕೆಯಿಂದ ಕಾರ್ಯನಿರ್ವಹಿಸಬಲ್ಲ ಅವಳಿ ಎಂಜಿನ್ನ ಡೆಕ್ ಬೇಸ್ಡ್ ಫೈಟರ್ ಯುದ್ಧ ವಿಮಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಸಂಪೂರ್ಣ ದೇಶಿ ತಂತ್ರಜ್ಞಾನದ ಈ ವಿಮಾನಗಳು ಭಾರತೀಯ ನೌಕಾಪಡೆಯಲ್ಲಿ ಕ್ರಾಂತಿಗೆ ನಾಂದಿ ಹಾಡಲಿವೆ. ಎಚ್ಎಎಲ್ ಹಾಗೂ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯ ತಾಂತ್ರಿಕ ಸಹಭಾಗಿತ್ವದಲ್ಲಿ ಟಿಇಡಿಬಿಎಫ್ನ ವಿಮಾನ ರೂಪಿಸಲಾಗ್ತಾ ಇದ್ದು, ಇದರ ಮಾದರಿಯನ್ನ ಏರೋ ಇಂಡಿಯಾ 2025ರಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ರಾಜ್ಯದಲ್ಲಿ ಸದ್ಯ 13 ವಾಣಿಜ್ಯ ಕಿರು ಬಂದರುಗಳಿವೆ. ಅದರಲ್ಲಿ ಕಾರವಾರ ಬಂದರಿನಲ್ಲಿ ಮಾತ್ರ ಸರಕು ಆಮದು ರಫ್ತು ವ್ಯವಹಾರ ನಡೆಯುತ್ತಿದೆ. ನವಮಂಗಳೂರು ಬಂದರು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಒಟ್ಟಾರೆ ರಾಜ್ಯದ ವಾಣಿಜ್ಯ ಕಿರು ಬಂದರುಗಳ ಸರಕು ನಿರ್ವಹಣೆ ಕೇವಲ 1 ಮಿಲಿಯನ್ ಟನ್ ಇದೆ. ಅದನ್ನ ಶೇಕಡಾ 117 ಪಟ್ಟು ಹೆಚ್ಚಿಗೆ ಮಾಡುವ ಸಲುವಾಗಿ ಹೊಸದಾಗಿ 4 ಬಂದರು ನಿರ್ಮಾಣ ಆಗಲಿದೆ. 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಟ್ರಂಪ್ ಆಹ್ವಾನದ ಮೇರೆಗೆ ಭಾರತದ ಪ್ರಧಾನಿ ಮೋದಿ ಅಮೆರಿಕಕ್ಕೆ ತೆರಳಿದ್ದು, ಇಂದಿನ ಭೇಟಿ ಹಾಗೂ ಮಾತುಕತೆ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಜಾಗತಿಕ ವಿದ್ಯಮಾನಗಳಲ್ಲಿ ಟ್ರಂಪ್ ಹೊಸ ನೀತಿಗಳಿಂದ ಏರುಪೇರಾಗಿದ್ದು, ಭಾರತಕ್ಕೆ ಹೆಚ್ಚಿನ ವ್ಯತಿರಿಕ್ತ ಪ್ರಭಾವ ಬೀಳದಂತೆ ಈ ಮಾತುಕತೆ ಫಲಪ್ರದವಾಗುವ ಬಗ್ಗೆ ದೇಶದ ಜನ ಎದುರು ನೋಡುತ್ತಿದ್ದಾರೆ. ಗದಗ ಬೆಟಗೇರಿಯಲ್ಲಿ ಅಕ್ರಮ ಬಡ್ಡಿ ದಂಧೆಕೋರ ಯಲ್ಲಪ್ಪನವರ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ 4.9 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಅದರ ಜೊತೆಗೆ ಬಂಗಾರ, ದಾಖಲೆ ಪತ್ರಗಳು ಸಿಕ್ಕಿದ್ದು, ಪೊಲೀಸರು ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಯಲ್ಲಪ್ಪನವರ ಮನೆ ಮಾತ್ರವಲ್ಲದೆ ಅವರ ಸಂಬಂಧಿಕರ ಮನೆಗಳ ಮೇಲೂ ರೈಡ್ ಆಗಿದ್ದು, ಅಲ್ಲಿಯೂ ಅಪಾರ ಪ್ರಮಾಣದ ಹಣ, 600 ಬ್ಯಾಂಕ್ ಚೆಕ್ಗಳು, 650 ಬಾಂಡ್, 9 ಬ್ಯಾಂಕ್ ಪಾಸ್ಬುಕ್, 4 ಎಟಿಎಂ ಕಾರ್ಡ್, 2 ಎಲ್ಐಸಿ ಬಾಂಡ್, 65 ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ ಅಂತ ಮೂಲಗಳು ತಿಳಿಸಿವೆ.